ಹಲೋ, ನಮಸ್ಕಾರ ರೀ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರನ್ನೂ ಸ್ವಾಗತ ಮಾಡ್ತೀನಿ ರೀ. ಅಧಿಕ ಮಾಸನಾಗ ಏನೇನು ದಾನ ಕೊಡಬೇಕು? ಈ ಮನುಷ್ಯ ಜನ್ಮದಾಗ ನಾವು ಏನಾದರೂ ತಪ್ಪು ಮಾಡಿರ್ತೀವಿ, ಧರ್ಮ ಕಾರ್ಯಗಳನ್ನು ಮಾಡಿರೋದಿಲ್ಲ, ಒಂದೊಂದು ಸರಿ ನಮ್ಮ ಕಡೆಯಿಂದ ಸಾಧ್ಯ ಆಗಿರೋದಿಲ್ಲ. ಈ ಕರ್ಮಗಳಿಂದ ನಮಗೆ ಪಾಪ ಬರುವಂಥ ಸಂದರ್ಭ ಇರ್ತದೆ. ಯಾವುದೇ ಕಷ್ಟ ಇರಲಿ, ಯಾವುದೇ ತ್ರಾಸ ಇರಲಿ, ನಮ್ಮ ಕಡೆಯಿಂದ ಜಾಸ್ತಿ ದಾನ ಮಾಡೋದಾಗ್ಲಿಕ್ರೆ ಪೂಜೆ, ವ್ರತ, ಜಪ, ತಪ ಮತ್ತು ದೇವರಿಗೆ ತುಪ್ಪದ ದೀಪ ಹಚ್ಚೋದಂತೂ ನಮ್ಮ ಕಡೆಯಿಂದ ಸಾಧ್ಯದ. ಇದರಿಂದ ನಮಗೆ ಅಧಿಕವಾಗಿ ಫಲ ದೊರೀತದೆ, ಪುಣ್ಯ ಬರ್ತದೆ. ಈ ಮಾಸನಾಗ ಒಳ್ಳೆಯ ಧರ್ಮ ಕಾರ್ಯ ಮಾಡಬೇಕು. ಗೋಕುಲಾಧಿಪತಿ ರಾಧಾರಮಣ ಸಾಕ್ಷಾತ್ ಶ್ರೀ ಪುರುಷೋತ್ತಮ ಈ ಅಧಿಕ ಮಾಸದ ಸ್ವಾಮಿ. ಈ ಅಧಿಕ ಮಾಸನಾಗ ನಮ್ಮ ಇಷ್ಟ ದೇವರದ್ದು 108 ದಿನ ನಾವು ಜಪ ಮಾಡ್ತೀವಂತ ಹಿಡ್ಕೋಬೋದು. ಮತ್ತು ನಮಗೆ ಇಷ್ಟ ದೇವರದ್ದು ಸ್ತೋತ್ರ ಹೇಳ್ತೀನಿ ಅಂತ ಹೇಳ್ಕೊಬೋದು. ಏನಾದರೂ ಮಾಡ್ಬೋದು. ದಿನ ಒಂದು ಗುಡಿಗೆ ಹೋಗಿ ನಮಸ್ಕಾರ ಹಾಕಿ ಬರುವಂಥದ್ದು ಕೂಡ ಇಟ್ಕೋಬೋದು. ದೀಪದಾನ ಅಂತೂ ಭಾಳ ಶ್ರೇಷ್ಠ. ಅಲ್ಲದೆ ದೇವರ ಪುಸ್ತಕಗಳನ್ನು 33 ದಾನವಾಗಿ ಕೊಡುವುದನ್ನು ಭಾಳ ಶ್ರೇಷ್ಠ. ಮಾಸ ನಿಯಾಮಕ ಪುರುಷೋತ್ತಮನ ಸ್ತೋತ್ರಗಳಿರುವಂಥ ಪುಸ್ತಕಗಳನ್ನು ದಾನ ಮಾಡಿದ್ರೆ ಇನ್ನೂ ಒಳ್ಳೆಯದು. ಹೋಮ ಹವನ ಬೇರೆಯವ್ರ ಕಡೆ ನಾವು ಮಾಡಿಸ್ತೀವಿ, ಅದರ ಜಪ ಮಾಡೋದು ನಮ್ಮಿಂದ ಸಾಧ್ಯ ಅದ. ನಾವು ಏನೇ ದಾನ ಕೊಟ್ಟರು 33 ಸಂಖ್ಯೆಯಲ್ಲಿ ದಾನ ಕೊಡಬೇಕಂತದ. ಆದ್ರೆ ಎಲ್ಲರಿಗೂ ಅಷ್ಟು ಕೊಡಲಿಕ್ಕೆ ಆಗದೆ ಇದ್ರೆ ತಮ್ಮ ಶಕ್ತಿಯಾನುಸಾರ ಅದನ್ನು ಹೆಚ್ಚು ಕಡಿಮೆ ಮಾಡಿದರೂ ಪರವಾಗಿಲ್ಲ. ಆದರೆ ಸಾಮರ್ಥ್ಯ ಇದ್ದವರು, ಅವರಿಗೆ ಕೊಡುವಂಥ ಯೋಗ್ಯತೆ ಇದ್ದವರು 33 ದಾನ ಮಾಡಬೇಕು. ಯಾವುದೇ ಆಗಲಿ, ಪುಸ್ತಕ ದಾನ ಮಾಡಿರಿ, ಬೇರೆ ದಾನ ಮಾಡಿರಿ, ದೀಪಗಳ ದಾನ ಮಾಡಿರಿ, ಯಾವುದಾದ್ರೂ 33 ದಾನ ಮಾಡಿದ್ರೆ ಶ್ರೇಷ್ಠ. ಎಲ್ಲರಿಗೂ 33 ಮಾಡಲಿಕ್ಕೆ ಆಗದೇ ಇದ್ರೆ ಹಿಂಗೆ ಮಾಡಿರಿ ಅಂದಾರಂತ ಅಲ್ಲ, ಅವರ ಶಕ್ತ್ಯಾನುಸಾರ ಮಾತ್ರ ಮಾಡಿರಿ. ಈ ಅಧಿಕ ಮಾಸ ಈಗ ಬರುವ ಮೇ ತಿಂಗಳು 2026ರಲ್ಲಿ ಮೇ 17ನೇ ತಾರೀಕು ಶುರುವಾಗಿ ಜೂನ್ 14ರವರೆಗೂ ಅಧಿಕ ಮಾಸ ಇರ್ತದೆ. ಹೊಸದಾಗಿ ಮದುವೆಯಾದಂಥ ಹೆಣ್ಣು ಮಕ್ಕಳು 33 ಜೊತೆ ಬಟ್ಟಲುಗಳನ್ನು ತರಿಸಿ ಅವುಗಳಲ್ಲಿ ಅರಿಶಿಣ ಕುಂಕುಮ ತುಂಬಿ ತಾಂಬೂಲ ದಕ್ಷಿಣೆ ಸಹಿತ ದಾನ ಕೊಡಬೇಕು. ಕೊಬ್ಬರಿ ಬಟ್ಟಲುಗಳಲ್ಲಿ ಅರಿಶಿಣದ ಕುಂಕುಮ ಚೀಟಿ ಇಟ್ಟು ದಾನ ಕೊಡ್ಬೋದು. 2ನೇ ಅಧಿಕಕ್ಕೆ 33 ಮುತ್ತೈದೆಯರಿಗೆ ತೆಂಗಿನಕಾಯಿ ಉಡಿ ತುಂಬೋದು. ಇದೇ ರೀತಿ ಬೇರೆ ಅಧಿಕಕ್ಕೆ 1 ಡಜನ್ ಬಳೆ ಮತ್ತು ದಕ್ಷಿಣ ಸಹಿತ ಮುತ್ತೈದೆಯರಿಗೆ ಕೊಡೋದು. ಇನ್ನೊಂದು ಸಾರಿ 33 ದೀಪಗಳನ್ನು ಜೋಡಿಯಾಗಿ ದಾನ ಮಾಡುವುದು. ಯಾವುದೇ ನಿಯಮ ಹಿಡಿದ್ರು ಯಾವುದಾದ್ರೂ ಒಂದು ಹಿಡೀರಿ. ನಾನು ಎಷ್ಟೊಂದು ಹೇಳ್ತೀನಿ, ಇದ್ರಾಗ ಎಲ್ಲ ಮಾಡಬೇಕಂತಲ್ಲ, ನಮ್ಮ ಕಡೆಯಿಂದ ಸಾಧ್ಯ ಆದದ್ದು ಒಂದನ್ನು ಮಾತ್ರ ಹಿಡಿಬೇಕು. ನಮ್ಮ ಸಂಸಾರಕ್ಕೂ ತೊಂದರೆ ಆಗಬಾರ್ದು. ಏನೇ ದಾನ ಮಾಡಿರಿ ಅದರ ಜೋಡಿ 4 ಅಥವಾ 5 ವಿಳೆದೆಲೆ, ಅಡಿಕೆ ಮತ್ತು ದಕ್ಷಿಣೆ ಸಹಿತ ದಾನ ಕೊಡಬೇಕು. ನಮ್ಗೆ ದಾನ ಮಾಡಲಿಕ್ಕೆ ಶಕ್ತಿ ಅದ, ನಾವು ಕೊಡ್ಲಿಕ್ಕೆ ಸಾಧ್ಯದ ಅಂತನವರು ಹೆಚ್ಚೆಚ್ಚು ದಾನ ಮಾಡಬೇಕು. ಅಧಿಕ ಮಾಸ ಅಧಿಕ ಫಲ. ಇದರಿಂದ ಅವರಿಗೆ ಶಕ್ತ್ಯಾನುಸಾರ ದಾನ ಮಾಡಿರಿ ಅಂತ ಹೇಳ್ತೀನಿ. ಪರಿಮಳ ಇರುವಂಥ ಹೂವಿನ ಒಂದು ಮಾಲೆಯನ್ನು ಈ ಅಧಿಕ ಮಾಸದಲ್ಲಿ ದಿನವೂ ಒಬ್ಬ ಮುತ್ತೈದೆಗೆ ಎಲೆ ಅಡಿಕೆ ದಕ್ಷಿಣೆ ಅರಿಶಿಣ ಕುಂಕುಮ ಸಹಿತ ದಾನವಾಗಿ ಕೊಡಬೇಕು. ತುಳಸಿ ಸಸಿಯನ್ನು ಹಚ್ಚಿ ಅದರಲ್ಲಿ ಕೃಷ್ಣನ ಇಟ್ಟು ದಾನ ಮಾಡ್ಬೋದು. 33 ಇದನ್ನು ದಾನ ಮಾಡ್ಬೋದು. ಗಂಡಸರಿಗೆ ಎಲೆ ಅಡಿಕೆ ದಕ್ಷಿಣೆ ಸಾಕು. ಹೆಣ್ಣು ಮಕ್ಕಳಿಗೆ ಅರಿಶಿಣ ಕುಂಕುಮ ಹಚ್ಚಿ ಎಲೆ ಅಡಿಕೆ ದಕ್ಷಿಣೆ ಹಾಕಿ ಮತ್ತು ಅವರಿಗೆ ಉಡಿ ತುಂಬಬೇಕು. ಇದನ್ನು ಕೊಟ್ಟು ದಿನ ಅವ್ರ ಮನೆ ದೇವರಿಗೇ 2 ಜೋಡು ತುಪ್ಪದ ದೀಪ ಹಚ್ಚಿ ನಮಸ್ಕಾರ ಮಾಡಬೇಕು. ನಮಸ್ಕಾರ ಎಷ್ಟು 5, 7 ಹಿಂಗೆ ಏನು ಇಟ್ಕೊಂಡಿರ್ತೀರೋ ಅಷ್ಟು ಮಾಡಬೇಕು. ಕೊನೆಗೆ ಬೇರೆ ಮುತ್ತೈದೆಗೆ 1 ಆರತಿ ತಟ್ಟೆ 2 ನೀಲಂಜನ ದಾನ ಮಾಡಬೇಕು. ನಮ್ಮ ಮನೆಯ ದೇವರಿಗೆ 1 ತುಪ್ಪದ್ದು 1 ಎಣ್ಣೆದು ಅಖಂಡ ದೀಪ ಇಡಬೇಕು ಈ ಅಧಿಕ ಮಾಸನಾಗ. ಅದು ನವರಾತ್ರಿ ಒಳಗೆ ಹೆಂಗೆ ಇಡ್ತೀವೋ ಅದೇ ರೀತಿ ಅದನ್ನು ಪಾಲಿಸಬೇಕು. ಮೇ 17ನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಜೂನ್ 14 ಕೊನೆಗೆ ರಾತ್ರಿವರೆಗೂ ಇದ್ದು ಬೆಳಗ್ಗೆ ಅಮಾವಾಸ್ಯೆ ಬಿಡಬಾರ್ದು ಅಂತ ಅವತ್ತಿನ ದಿವಸ ಮಾತ್ರ ಇಡಬೇಕು. ಆದರೆ ಕೊನೆಗೆ ಆಗೋದು ಏದು ಜೂನ್ 14ಕ್ಕೆ. ಅಮಾವಾಸ್ಯೆ ಕೂಡ ದೀಪ ಮುಂದುವರಿಲಿ. ಈ ಅಖಂಡ ದೀಪಕ್ಕೆ 2 ಪ್ರಣತಿ 2 ನಾಲ್ಗೆ ಕೊಡಬೇಕು. ಹಿತ್ತಾಳೆದು ಕೊಡ್ರಿ, ತಾಮ್ರದ್ದು ಕೊಡ್ರಿ, ನಿಮಗೆ ಯಾವ ಸಾಧ್ಯದ ಅದನ್ನು ಕೊಡ್ರಿ. ಇದರ ದಾನ ಜೂನ್ 14ರ ಒಳಗೆ ದಾನ ಕೊಡಬೇಕು. ಯಾರಿಗೆ ಹೆಚ್ಚು ಶಕ್ತಿ ಇದ್ದು ನಾನು ಬೆಳ್ಳಿದು ಕೊಡ್ತೀನಂದರೆ ಅವರು ಇದನ್ನು ಬೆಳ್ಳಿ ಪ್ರಣತಿನೇ ಕೊಡ್ಬೋದು. ಅವರವರ ಇಚ್ಛಾನುಸಾರ
ಅವರವರ ಶಕ್ತ್ಯಾನುಸಾರ ಈ ದಾನಗಳನ್ನು ಮಾಡ್ಬೋದು. ಹೇಳಿದರು ಅಂತ ಇಷ್ಟೆಲ್ಲ ಮಾಡಬೇಕಂತ ಇಲ್ಲ. ನಾನು ಸುಲಭನೂ ಹೇಳೀನಿ, ಯಾವುದನ್ನು ಮಾಡಬೇಕು ಅನ್ನೋದನ್ನು ಹೇಳೀನಿ. ದಿನ 1/4 ಕಿಲೋ ಅಕ್ಕಿ, ಒಂದು 5-10 ರೂಪಾಯಿ, ಅದನ್ನು ಕೂಡ ಒಬ್ಬರಿಗೆ ದಾನ ಮಾಡಲಿಕ್ಕೆ ಬರ್ತದೆ. ಅದಲ್ಲದೆ 1/4 ಕಿಲೋ ಕಡಲೆಬೇಳೆ, 1 ಅಚ್ಚು ಬೆಲ್ಲ ದಿನ ಕೊಡೋರು ಬೇರೆ ಬೇರೆ ಜನರಿಗೆ, ಬೇರೆ ಬೇರೆ ಮುತ್ತೈದೆಯರಿಗೆ, ಬೇರೆ ಬೇರೆ ಬ್ರಾಹ್ಮಣರಿಗೆ ಒಂದು 5-10 ರೂಪಾಯಿ ದಕ್ಷಿಣೆ ಕೊಟ್ಟು ದಾನ ಕೊಡ್ಲಿಕ್ಕೆ ಬರ್ತದೆ. ದಿನ ಯಾರ ಮನೆಗೆ ಚಿಕ್ಕ ಮಕ್ಕಳು, ಗಂಡು ಮಕ್ಕಳಿದ್ರೆ ಕೃಷ್ಣನ ರೂಪದಾಗ ಇರ್ತಾರಂತ, ದಿನ ಕೆಲವರು ಹಾಲು ಮೊಸರು ಎರಡೂ ಕೊಡ್ತಾರೆ. ಅದನ್ನು ಕೊಟ್ಟು ಆಮೇಲೆ ಕೊನೆಗೆ 2 ಹಿತ್ತಾಳೆಯ ಹಾಲು ಮತ್ತು ಮೊಸರು ತುಂಬಿ ಹಿತ್ತಾಳೆಯ ಪಾತ್ರೆಗಳನ್ನು ದಾನ ಮಾಡ್ಬೋದು. ಈ ಅಧಿಕ ಮಾಸನಾಗ ಬರುವಂಥ 2 ದ್ವಾದಶಿಗೆ ಮರದ ಬಾಗಿಣ ಕೊಡ್ತಾರೆ. ಕೆಲವರು 33 ಬಾಗಿಣ ಮರದ ಬಾಗಿಣ ಕೊಡೋಣ ಅನ್ನೋರು ಇರ್ತಾರೆ. ಯಾರಿಗೆ ಸಾಧ್ಯ ಅದ ಅದರೊಳಗೆ ಮಂಗಳಸೂತ್ರ, ಕಾಲುಂಗ್ರ, ಸೀರೆ, ಖಣ ಎಲ್ಲ ಹಾಕಿ, ಬಳಿ, ಅರ್ಶಿನ, ಕುಂಕುಮ ಎಲ್ಲ ಏನು ಮರದ ಬಾಗಿಣದ ಹಾಕ್ತಾರೆ ಎಲ್ಲ ಇಟ್ಟು ಕೊಡ್ಬೋದು. ಯಾರಿಗೆ ಸಾಧ್ಯ ಆಗೋದಿಲ್ಲ ಅದರೊಳಗೆ ಬರೀ ಸೀದಾ ಅಂದ್ರೆ ಅಕ್ಕಿ, ಕಡಲೆಬೇಳೆ, ಗೋಧಿ ಹಿಟ್ಟು, ಬೆಲ್ಲ ಇದೆಲ್ಲ ಹಾಕಿ ಅರ್ಶಿನ, ಕುಂಕುಮ, 1-2 ಹಣ್ಣು, ಎಲೆ ಅಡಿಕೆ, ದಕ್ಷಿಣೆ, 1 ಕುಬಸದ ಕಣ ಇಟ್ಟು ಮರದ ಬಾಗಿಣ ಕೊಡ್ಬೋದು. ಮತ್ತು 2 ತಾಮ್ರದ ತಟ್ಟಿ ಅಥವಾ ಹಿತ್ತಾಳಿ ತಟ್ಟಿ ಒಳಗೆ ಮಣ್ಣು ಹಾಕಿ ಅದರಲ್ಲಿ ಬೆಳೆ ಬೆಳೆಸಿ ಅದಕ್ಕೆ ಹಸು ಕರು ಇರೋಂಥ ಪ್ರತಿಮೆ ತಂದು ಅದರಾಗ ಇಟ್ಟು ಅದನ್ನು ದಾನ ಬ್ರಾಹ್ಮಣರಿಗೆ ಕೊಡಲಿ, ಮುತ್ತೈದರಿಗೆ ಕೊಡಲಿ. ಇದು ಗೋದಾನ ಭೂದಾನ ಅಂತ ಆಗ್ತದೆ. ಇದನ್ನು ದಕ್ಷಿಣೆ ತಾಂಬೂಲ ಸಹಿತ ದಾನ ಕೊಡ್ರಿ. ಇದು ಅಧಿಕ ಮಾಸನಾಗ 2 ದ್ವಾದಶಿ ಬರ್ತಾವ, ಆವಾಗ ದಾನ ಕೊಡಬೇಕು. ದಿನ ಪರಿಮಳ ಇರುವಂಥ ಹೂವಿನಿಂದ 108 ದೇವರ ನಾಮಸ್ಮರಣೆ ಮಾಡ್ತಾ ಅದನ್ನು ಹೂವನ್ನ ದೇವರಿಗೆ ಅರ್ಚನೆ ಮಾಡಬೇಕು. ಇದು ಒಂದು ವ್ರತ. ದಿನ ಸ್ತೋತ್ರ ಹೇಳ್ತೀನಿ, ಯಾವ್ದು ಹೇಳ್ತೀನಿ ಅಂತ ಅನ್ಕೋತೀರಿ, ಆ ಸ್ತೋತ್ರ ಹೇಳ್ಕೊಂಡು ಆ ದೇವರ ಪುಸ್ತಕ ತಂದು ಅವನ್ನ 33 ದಾನ ಮಾಡ್ಲಿಕ್ಕೆ ಬರ್ತದೆ. ರಾಮರಕ್ಷಾ ಹೇಳ್ಕೊರಿ, ವೆಂಕಟೇಶ ಸ್ತವರಾಜ ಹೇಳ್ರಿ, ಶ್ರೀನಿವಾಸ ಕಲ್ಯಾಣ ಹೇಳ್ಕೊರಿ, ದಿನ ವೆಂಕಟೇಶ ಮಹಾತ್ಮೆ 1 ಅಧ್ಯಾಯ ಓದ್ರಿ. ನೀವು ಯಾವ ಸ್ತೋತ್ರ ಹೇಳಿರ್ತೀರಿ ಆ 33 ಪುಸ್ತಕನ ದಾನ ಮಾಡಿರಿ. ಎಲೆ ಅಡಿಕೆ ದಕ್ಷಿಣೆ ಸಹಿತ ದಾನ ಮಾಡಬೇಕು. ಹೆಣ್ಮಕ್ಕಳಿಗಾದರೆ ಅರಿಶಿಣ, ಕುಂಕುಮ, ಎಲೆ ಅಡಿಕೆ ದಕ್ಷಿಣೆ. ಬರೀ ಗಂಡಸರಿಗೆ ಕೊಡೋದಾದ್ರೆ ಎಲೆ ಅಡಿಕೆ ದಕ್ಷಿಣೆ ಮತ್ತು ಪುಸ್ತಕ ಕೊಡಬೇಕು. ಯಾರಿಗೆ ದಿನ ದಾನ ಮಾಡುವಂಥ ಯಾವ ವಸ್ತು ಮಾಡೋದಿರ್ತದಲ್ಲ ಅವರು ಏಕಾದಶಿ ದಾನ ಮಾಡಬಾರ್ದು. ಅದನ್ನು ದ್ವಾದಶಿ ದಿವಸ 2 ಕೊಟ್ಟು ಮುಗಿಸ್ಬೇಕು. ಯಾರಿಗೆ 33 ದಂಪತಿಗಳಿಗೆ ಊಟಕ್ಕೆ ಹಾಕಬೇಕಂತ ಇರ್ತದೆ, ಊಟಕ್ಕೆ ಹಾಕಿ ಶೆಲ್ಲೆ, ಬ್ಲೌಸ್ ಪೀಸ್ ಕೊಡೋರು ಇರ್ತಾರೆ. ಅಥವಾ ಮುತ್ತೈದೆಗೆ ಸೀರೆ ಖಣ ಕೊಟ್ಟು ಗಂಡಸರಿಗೆ ಶೆಲ್ಲೆ ಕೊಡೋದಿರ್ತದೆ. ಯಾರಿಗೆ ಸಾಧ್ಯ ಅದ ಅದನ್ನು ಮಾಡ್ಬೋದು. ನಮಗೆ ಊಟಕ್ಕೆ ನಮ್ಮನೆಗೆ ಜಾಗ ಇಲ್ಲ, ಊಟಕ್ಕೆ ಹಾಕ್ಲಿಕ್ಕೆ ಆಗಂಗಿಲ್ಲ, ಮತ್ತು ಯಾವುದೇ ರೀತಿ ಅನುಕೂಲ ಇಲ್ಲ ಅಂದಾಗ ಯಾರಿಗೆ ಇದರಿಂದ ದುಡ್ಡಿನಿಂದ ಅನುಕೂಲ ಇರೋರು ಮಠಕ್ಕೆ ಹೋಗಿ ಅಲ್ಲಿಯೇ ಬರಲಿಕ್ಕೆ ಹೇಳಿ ಅವರಿಗೆ ಅಲ್ಲಿ ಊಟಕ್ಕೆ ಹಾಕ್ಬೋದು. ಇಲ್ಲ ದಿನ ಒಬ್ಬ ಬ್ರಾಹ್ಮಣ ಮುತ್ತೈದೆ ಊಟಕ್ಕೆ ಹಾಕಿಸ್ತೀನಂದ್ರೆ ಅದು ಸಹಿತ ಮಠದೊಳಗೆ ಅನುಕೂಲ ಮಾಡಿಕೊಡ್ತಾರೆ. ಅವ್ರ ಜೋಡಿ ಮಾತಾಡಿ ಇದನ್ನು ನಾವು ಅನುಕೂಲ ಮಾಡ್ಕೋಬೋದು. ಈ ಅಧಿಕ ಮಾಸನಾಗ 33 ಶಂಖ, 33 ಚಕ್ರ ದಿನ ಬಿಡದೆ ಹಾಕಬೇಕು. ಮೇ 17ರಿಂದ ಜೂನ್ 14 ಮುಗಿಸಿದ್ರು ಕೂಡ 15ಕ್ಕೆ 1 ಹಾಕಿ ಇದಕ್ಕೆ 33 ಚಕ್ಲಿ, 33 ಗಿಲ್ಗಂಚಿ ತಾಬಣ್ಣಗಿಟ್ಟು ಅದಕ್ಕೂ ಎಲೆ ಅಡಿಕೆ ದಕ್ಷಿಣೆ ಸಹಿತ ದಾನ ಮಾಡಬೇಕು. ಅಧಿಕ ಮಾಸದೊಳಗೆ ಬಂದ ಏಕಾದಶಿ ಮೌನವಾಗಿ ಉಪವಾಸ ಮಾಡಿ ದೇವರ ಆರಾಧನೆ ಮಾಡಿ ಆಮೇಲೆ ಗಂಟಿ ದಾನ ಕೊಡ್ಬೋದು. ಇದಕ್ಕೆ ಏಕಾದಶಿ ಅಂದರೆ 2 ಬರ್ತಾವ, 2 ದಿವಸ ಮಾಡಿ 2 ದ್ವಾದಶಿ ದಿವಸ ಇವನ್ನ ದಾನ ಕೊಡಬೇಕು. ಈ ಎಲ್ಲ ದಾನ ಧರ್ಮ ಎಲ್ಲನೂ ಚಾತುರ್ಮಾಸನಾಗೂ ಕೊಡ್ಲಿಕ್ಕೆ ಬರ್ತದೆ. ಆದ್ರೆ ಈ ಅಧಿಕ ಮಾಸನಾಗ ಅಧಿಕ ಫಲ, ಆಗ ಕೊಡುವಂಥ ದಾನಗಳನ್ನು ಈಗೂ ಕೊಡ್ಲಿಕ್ಕೆ ಬರ್ತದೆ. ದಿನ ಮೌನದಿಂದ ಊಟ ಮಾಡಿ ಇದಕ್ಕೂ ಗಂಟಿ ದಾನ ಮಾಡಬೇಕು. ಈ ಮಾಸದಾಗ 1 ತಿಂಗಳು 4 ವಾರ, 1 ವಾರ ಬೇರೆ ಬೇರೆ ದಿಕ್ಕಿನಾಗ ಕೂತು ಊಟ ಮಾಡಿ ದಿಕ್ಕು ಸಾಧಿಸಿ 2 ಸಮಯ ದಾನ ಮಾಡಬೇಕು. ತಿಂಗಳು ಪೂರ್ತಿ ಊಟ ಮಾಡುವಾಗ ಎಂಜಲ್ಗೈಯಿಂದ ಬಲಗೈಯಿಂದ ನೀರು ಕುಡಿದು ವಾಟಕ ದಾನ ಮಾಡ್ತಾರೆ. ಇನ್ನೊಂದು ನೇಮ, ದಿನ ಊಟ ಮಾಡುವಾಗ 2 ಹೊತ್ತು ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು. ಇದಕ್ಕೆ ಹಿತ್ತಾಳಿ ಅಥವಾ ತಾಮ್ರದ್ದು ಬಾಳೆ ಎಲೆ ದಾನ ಮಾಡಬೇಕು. ಸಾಧ್ಯ ಇದ್ದವರು ಬೆಳ್ಳಿದು ದಾನ ಮಾಡ್ಬೋದು. ದಾನದ ಜೊತೆ ದಕ್ಷಿಣೆ ತಾಂಬೂಲ ಕೊಡಬೇಕು. ಮತ್ತು ಈ ಅಧಿಕ ಮಾಸನಾಗ 2 ದಿವಸ 2 ದ್ವಾದಶಿ ಬರ್ತದೆ. ಆವಾಗ ದಂಪತಿ ಪೂಜೆ ಮಾಡಿ ಕಾಲು ತೊಳೆದು ಅವರಿಗೆ ಅರಿಶಿನ ಕುಂಕುಮ ಹೂ ಹಾರ ಹಾಕಿ ಮತ್ತು ಮುತ್ತೈದೆಗೆ ಬಳಿ ಸೀರೆ ಕಣ ಎಲ್ಲ ಕೊಟ್ಟು ಗಂಡಸರಿಗೆ ಶೆಲ್ಲೆ ಧೋತ್ರ ಕೊಟ್ಟು ಅವರಿಗೆ ನಮಸ್ಕಾರ ಮಾಡಬೇಕು.
ಈ ಅಧಿಕ ಮಾಸನಾಗ 33 ಆಗಿರುವಂಥ ಒಂದು ಅಧಿಕ ಮಾಸದ ರಂಗೋಲಿ ಅದ. ಆ ದಿನಾನೂ ರಂಗೋಲಿ ಹಾಕಬೇಕು. ಇದಲ್ಲದೆ ಚಾತುರ್ಮಾಸನಾಗ 16 ಸೋಮವಾರ ಮಾಡ್ತಾರೆ. 4 ತಿಂಗಳು 16 ವಾರಗಳನ್ನ ಮಾಡ್ತಾರೆ. ಈಗ ಅಧಿಕ ಮಾಸನಾಗ 1 ತಿಂಗಳಿನೊಳಗೆ 4 ವಾರ ಸೋಮವಾರ ಬಂದಿದ್ರೆ ಅವಾಗ 4 ಈಶ್ವರ ಲಿಂಗ ಮಾಡಿ ಆ 16 ಸೋಮವಾರ ವ್ರತದ ಮಹಿಮೆ ಭಾಳ ದೊಡ್ಡದು. ಅದಕ್ಕೆ 16 ಸೋಮವಾರ ಮಾಡಲಿಕ್ಕೆ ಆಗದೇ ಇದ್ರೆ ಈ 4 ಸೋಮವಾರ ಈ ಅಧಿಕ ಮಾಸದಾಗ ಮಾಡಿ ಅದರಷ್ಟೇ ಫಲವನ್ನು ಈಗ ಪಡಿಬಹುದು. ಯಾರಿಗೆ ಭಾಳ ತ್ರಾಸು ನನಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂದ್ರೆ ಒಂದು ಚಿಕ್ಕ ಬಟ್ಟಲದಾಗ 33 1 ರೂಪಾಯಿ ಕಾಯಿನು ಸುರ್ತಿ ರೂಪಾಯಿ ಅಂತೀವಿ, ಅದನ್ನು ಹಾಕಿ ಅದನ್ನು ಬ್ರಾಹ್ಮಣರಿಗೆ ಕೊಟ್ಟು ನಮಸ್ಕಾರ ಮಾಡೋದು. ಇದೇ ರೀತಿ 33 ಸುರ್ತಿ ರೂಪಾಯಿಗಳನ್ನು 33 ಬಟ್ಟಲುಗಳಲ್ಲಿ ಹಾಕಿ 33 ಜನಕ್ಕೆ ದಕ್ಷಿಣೆ ತಾಂಬೂಲ ಸಹಿತ ದಾನ ಕೊಡಲಿಕ್ಕೆ ಬರ್ತದೆ. ನಾ ಈಗಾಗಲೇ ಅಧಿಕ ಮಾಸನಾಗ 33 ಜೋಡಿ ತುಪ್ಪದ ದೀಪ ಹಚ್ಚೋದು ಹೇಳೀನಿ, 33 ದಳದ 2 ದೀಪ ಹಚ್ಚೋದನ್ನು ಹೇಳೀನಿ. ಯಾರಿಗೆ ಮಾಡಲಿಕ್ಕೆ ಆಗೋದಿಲ್ಲ ಆದ್ರೆ 2 ಜೋಡಿ ಅಂದ್ರೆ 2 ಜೋಡಿ 2 ನೀಲಾಂಜನದಾಗ ದಿನಾ ತುಪ್ಪದ ದೀಪ ಹಚ್ಚಿರಿ. ಕೊನೆಗೆ 2 ನೀಲಾಂಜನ ದಕ್ಷಿಣೆ ಸಹಿತ ದಾನ ಕೊಡ್ರಿ. ಮೊದಲು ಮದುವೆ ಆಗಿ ಹೊಸದಾಗಿನಿಂದ ಚಿಕ್ಕದು ಮಾಡ್ತಾ ನಿಧಾನವಾಗಿ ನಮಗೆ ದೇವರು ಪ್ರೇರಣೆ ಮಾಡ್ತಾನೆ, ಇದು ಕೊಡಬೇಕು ಅದು ಕೊಡಬೇಕು ಅಂತ. ಅದಕ್ಕೆ ಮದುವೆ ಆಗಿ ಹೊಸದಾಗಿರೋರು ಚಿಕ್ಕದನ್ನು ಪ್ರಾರಂಭ ಮಾಡಲಿಕ್ಕೆ ಇದು ಅಧಿಕ ಮಾಸ ಒಳ್ಳೆಯ ಮಾಸ. ಇನ್ನು ನೋಡ್ರಿ, ನಮ್ಮ ಕಡೆಯಿಂದ ಭಾಳ ಆಗೋದಿಲ್ಲ. ಏನು ಮಾಡೋದು ಅಂದ್ರೆ ದಿನಾ ದೇವ್ರ ಮುಂದೆ ನಾವು ದೀಪ ಹಚ್ತೀವಲ್ಲ, ಆ ದೀಪದ ನೀಲಾಂಜನ ಆಗಲಿ ಪ್ರಣತಿ ಆಗಲಿ ದಿನಾ ತೊಳೆದು ಬೇರೆ ಬತ್ತಿ ಹಾಕಿ ದೀಪ ಹಚ್ಚಬೇಕು. ನಮ್ಮ ಹಿಂದಿನ ಹಿರಿಯರು ಹೇಳ್ತಿದ್ರು, ನಮ್ಮ ಅಜ್ಜಿ ಹೇಳ್ತಿದ್ರು, ದಿನಾ ತೊಳೆದು ಹಚ್ಚಿದ್ರೆ ಕಾಸಿಗೆ ಹೋದಷ್ಟು ಪುಣ್ಯ ಅಂತ. ಅದಕ್ಕೆ ದಿನಾ ಈ ಅಧಿಕ ಮಾಸನಾಗ ದಿನ ತೊಳೆದು ಬೇರೆ ಬತ್ತಿ ಹಾಕಿ ದೀಪ ಹಚ್ಚಿ ಕೊನೆಗೆ ಒಂದು ಪ್ರಣತಿ ದಾನ ಮಾಡ್ಲಿಕ್ಕೆ ಬರ್ತದೆ. ನಮ್ಮ ಹಿಂದಿನವರು ದಿನ ಜೀವನ ಪರ್ಯಂತ ಇದನ್ನು ತೊಳೆಯೋದು ಹಚ್ಚೋದು ಮಾಡ್ತಾನೆ ಇದ್ದರು. ಇದು ಮನೆ ಕೆಲಸನಾಗ ಇದು ಒಂದು ಭಾಗ ಆಗಿತ್ತು. ಮತ್ತು ದಿನ ದೇವರ ಉಪಕರಣೆ ತೊಳೆದು ಒರೆಸಿ ದೇವರ ಮುಂದೆ ಇಡೋದು ಇದು ಒಂದು ದಿನದ ದಿನಚರಿ ಮತ್ತು ಭಗವಂತನ ಸೇವೆ. ಇದರಲ್ಲಿಯೇ ಆನಂದ ಪಡುವಂಥ ಮನಸ್ಸಾಗಿತ್ತು. ಯಾರಿಗೆ ಮನೆ ಸಮೀಪ ನಮ್ಗೆ ಆಕಳ ಸಿಗ್ತದೆ, ಆಕಳಿಗೆ ಒಂದು ಪೂಜೆ ಮಾಡಿ ದಿನ ಅರಿಶಿನ ಕುಂಕುಮ ಅದಕ್ಕೊಂದು ಹೂವು ಏರಿಸಿ ಅದಕ್ಕೆ ಏನಾದರೂ ಅಕ್ಕಿ ಬೆಲ್ಲ ಕೊಟ್ಟು ಅದನ್ನು ನಾವು ನಮ್ಮ ಸಾಧನೆ ಮಾಡಿಕೊಂಡು ಕೊನೆಗೆ ಹಿತ್ತಾಳಿ ಬೆಳ್ಳಿ ಯಾವುದಾಗ್ತದೆ ಒಂದು ಆಕಳ ದಾನ ಮಾಡ್ಲಿಕ್ಕೆ ಬರ್ತದೆ. ಇಲ್ಲ ನಮ್ಗೆ ಯಾವುದು ಆಗ್ಲಿಕ್ರ ಮನೆಯೊಳಗೆ ಕೂತು ದಿನ 1 ತಾಸು ಭಾಗವತವನ್ನು ಕೇಳುವಂಥ ಒಂದು ಆ ಪದ್ಧತಿ ಹಾಕ್ಕೊಡ್ರಿ. ಕಡಿಕ ಒಂದು ಪುರುಷೋತ್ತಮನ ಅವನ ಚರಿತ್ರೆಯ ಒಂದು ಪುಸ್ತಕ ದಾನ ಮಾಡಲಿಕ್ಕೂ ಬರ್ತದೆ. ಮನೆಯೊಳಗೆ 2 ಇರಲಿ 4 ಮಂದಿ ಇರಲಿ 5 ಮಂದಿ ಇರಲಿ ಪ್ರತಿಯೊಬ್ಬರು 2 ಜೋಡಿ ದೀಪ ಹಚ್ಚುವಂಥದ್ದನ್ನು ಈ ಅಧಿಕ ಮಾಸನಾಗ ಮಾಡಿರಿ. ಭಾಳ ಪುಣ್ಯ. ದೀಪ ದಾನ ದೀಪ ಹಚ್ಚೋದು ಮತ್ತು ದೇವರ ಕಥೆ ಹಾಡುಗಳನ್ನು ಕೇಳೋದು ಭಾಳ ಶ್ರೇಷ್ಠ ಅದ. ಮನೆಯೊಳಗೆ ಎಲ್ಲರೂ ದೀಪ ಹಚ್ಚಿ ಕೊನೆಗೆ 2 ಆದ್ರೆ 2 ಕೊಡ್ರಿ. ಎಷ್ಟು ಜನ ಹಚ್ಚಿರ್ತೀರಿ ಅಷ್ಟು ಜೋಡಿ ದಾನ ಆದರೂ ಆ ಹಿತ್ತಾಳೆ ದೀಪಗಳನ್ನ ತಂದು ದಾನ ಮಾಡಿರಿ. ಒಟ್ಟಿನ ಮೇಲೆ ಮೇ 17ನೇ ತಾರೀಕು ನಾವು ಇಂಥದ್ದು ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಿ ಆ ಒಂದು ವ್ರತ ಹಿಡೀರಿ. ಒಂದೇ ಮಾಡಿರಿ, ಆದರೆ ಅದನ್ನು ಬಿಡದೆ ಮಾಡಿ ಪೂರೈಸಬೇಕು. 1 ತಿಂಗಳು ಬಿಡದೆ ಮಾಡಿರಿ. ಈ ಅಧಿಕ ಮಾಸನಾಗ 33 ಅಪೂಪ ದಾನ ಕೊಡುವಂಥದ್ದು ಭಾಳ ಶ್ರೇಷ್ಠ. ಇದಕ್ಕೆ ಅನಾರಸ ಅಂತ ಹೇಳ್ತೀವಿ. ಒಂದು ಹಿತ್ತಾಳಿ ತಾಬಾನಾಗ 33 ಈ ಅನಾರಸ ಹಾಕಿ ರಂಗೋಲಿ ಹಾಕಿ ದೇವ್ರ ಮುಂದೆ ಅರಿಶಿನ ಕುಂಕುಮ ಹಾಕಿ ಅದರ ಮೇಲೆ ತಟ್ಟೆ ಇಟ್ಟು ಅದರ ಮೇಲೆ ಒಂದು ಎಲೆ ಮುಚ್ಚಿ ಅದ್ರ ಮೇಲೆ ಅರಿಶಿಣ ಕುಂಕುಮ ಹೂವು ಹಾಕಿ ಒಂದು ತುಪ್ಪದ ದೀಪ ಹಚ್ಚಿಟ್ಟು 2 ಸಿಹಿಯಾದ ಯಾವುದೇ ಪದಾರ್ಥ ಅಥವಾ ಅನಾರಸನೆ ನೈವೇದ್ಯ ಮಾಡಿ ತುಪ್ಪದ ದೀಪ ಬೆಳಗಬೇಕು. ಯಾರಿಗೆ ಕೊಡಬೇಕು ಅನ್ನೋದನ್ನು ಮನಸ್ಸಿನಿಂದ ಸಂಕಲ್ಪ ಮಾಡಿಕೊಂಡು ಅದನ್ನು ಅವರಿಗೆ ಕೊಟ್ಟು ನಮಸ್ಕಾರ ಮಾಡಬೇಕು. ದಿನ 33 ಪುರಂದರದಾಸರ ಹಾಡಿನ ಭಜನೆ ಮಾಡ್ಬೋದು. ಕೊನೆಗೆ ಮುತ್ತೈದೆ ಬ್ರಾಹ್ಮಣಗೆ ಊಟಕ್ಕೆ ಹಾಕಿ ಒಂದು ಪುರಂದರದಾಸರ ಪುಸ್ತಕ ದಾನ ಮಾಡಿ. ನಿಮಗೆ ಬಂದಿರುವಂಥ ಪುರುಷೋತ್ತಮನ ಯಾವುದಾದ್ರೂ ಒಂದು ಸ್ತೋತ್ರ ದಿನ ಹೇಳಿಕೊಂಡು ಸ್ತೋತ್ರದ ಪುಸ್ತಕ ದಾನ ಕೊಡ್ರಿ. ಯಾವ ಸ್ತೋತ್ರ ಹೇಳ್ತೀರಿ, ಯಾವ ದೇವರದ್ದು ಹೇಳ್ತೀರಿ ಅದೇ ಪುಸ್ತಕವನ್ನು ತಂದು ದಾನ ಕೊಡ್ರಿ. ರಾಮ ರಕ್ಷಾ ಹೇಳಿ ರಾಮ ರಕ್ಷಾ ಪುಸ್ತಕನೂ ದಾನ ಮಾಡಿರಿ. ಅಧಿಕ ಮಾಸದ ರಂಗೋಲಿ ಕೂಡ ಹಾಕ್ತೀನಿ. ಅದನ್ನು ಯಾರಿಗೆ ಸಾಧ್ಯ ಅವರು ದಿನ
ಅಧಿಕ ಮಾಸದಾಗ ರಂಗೋಲಿ ಹಾಕ್ಬೋದು. ಇಷ್ಟೆಲ್ಲ ಹೇಳಿದರೂ ಸಹಿತ ನಿಮಗೆ ಯಾರಿಗೆ ಯಾವುದು ಸರಿ ಅನ್ನಿಸ್ತದ ಅದನ್ನು ಒಂದನ್ನು ಮಾತ್ರ ಮಾಡಿರಿ. ಪ್ರತಿ ಅಧಿಕ ಮಾಸದಾಗ 1 ಜೋಡಿ ದೀಪ ದಾನವನ್ನು ಮಾಡಲೇಬೇಕು. ಅನ್ನಾರಸ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಆಗೋದಿಲ್ಲ ಅವರು ಬೇಸನ್ ಉಂಡೆ ಮಾಡ್ಬೋದು, ಪೇಡೆ ದಾನ ಕೊಡ್ಬೋದು, ಕೊಬ್ಬರಿ ವಡಿ ಮಾಡಿ ಕೊಡ್ಲಿಕ್ಕೆ ಬರ್ತದೆ, ಯಾರು ಕರ್ದಂಟು ಮಾಡಿ ದಾನ ಕೊಡ್ತಾರೆ. ಒಟ್ಟಿನ ಮೇಲೆ ಸಿಹಿಯಾದದ್ದು ಬೆಲ್ಲ ತುಪ್ಪದಿಂದ ಕೂಡಿದ್ದ ಮಾಡುವಂಥ ಪದಾರ್ಥ ದಾನ ಮಾಡಬೇಕು. ಪ್ರತಿ ಅಧಿಕ ಬಂದಾಗಲಿ ಚಾತುರ್ಮಾಸನಾಗಲಿ ಮಾಡಿದ್ದೇ ಮಾಡಬಾರ್ದು, ಬೇರೆ ಬೇರೆ ನಿಯಮನ ನಾವು ಮಾಡಬೇಕು ಮತ್ತು ಅದಕ್ಕೆ ತಕ್ಕ ದಾನ ಕೊಡಬೇಕು. ಮುತ್ತು ಕೊಡೋದ್ರಿಂದ ಮುತ್ತೈದೆತನ ಪ್ರಾಪ್ತಿ ಆಗ್ತದಂತ ಯಾರು ಮುತ್ತುಗಳನ್ನು ದಾನ ಮಾಡ್ತಾರೆ 33 ಮುತ್ತೈದೆಯರಿಗೆ. ಒಳ್ಳೆ ಮುತ್ತಿದ್ರೆ 2 ಮುತ್ತುಗಳನ್ನು ಮುತ್ತೈದೆಯರಿಗೆ ದಾನ ಮಾಡ್ಬೋದು. ಇಲ್ಲ ಆರ್ಟಿಫಿಷಿಯಲ್ ತಂದ್ರೆ 33 ಒಂದೊಂದು ಸರವನ್ನು ಕೆಲವರಿಗೆ ದಾನ ಮಾಡ್ಬೋದು. ಒಟ್ಟಿನ ಮೇಲೆ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಮಗೇನು ಸಾಧ್ಯ ಅದ ಅದನ್ನು ನಾವು ದಾನ ಮಾಡಬೇಕು ಅಷ್ಟೇ. ಅನುಕೂಲ ಇದ್ದಾಗ ನಾವು ಮಾಡದೆ ಇರಬಾರ್ದು. ಸರ್ವಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.